ರಥ ಮಹಾರಥ ಸಾರಥಿ. ಈ ಬದುಕೆ ಒಂದು ಯುದ್ಧಕಾಂಡ. ಇಲ್ಲಿ ಆಳಾಗಿರೋನು ಅರಸ ಆಗಬೇಕು ಅಂತ ಕನಸು ಕಾಣ್ತಾನೆ. ಸಿನಿಮಾ ಸೆಟ್ಟಲ್ಲಿ ಕೆಲಸ ಮಾಡೋ ಲೈಟ್ ಬಾಯ್ ಡೈರೆಕ್ಟರ್ ಆಗಬೇಕು ಅಂತ ಕನಸು ಕಾಣ್ತಾನೆ. ಹೀಗೆ ಈ ಬದುಕಿನ ಹೋರಾಟದಲ್ಲಿ ಪ್ರತಿಯೊಬ್ಬರೂ ಒಂದಿಲ್ಲ ಒಂದು ಕನಸನ್ನು ಕಾಣ್ತಾರೆ. ಈ ಬದುಕಿನ ಹೋರಾಟದಲ್ಲಿ ತನ್ನನ್ನು ತಾನು ಕಂಡುಕೋಬೇಕು ಅಂತ ರಂಗಭೂಮಿಗೆ ಬರ್ತಾರೆ. ಅದರಲ್ಲಿ ಎಲ್ಲ ರೀತಿಯ ಜನಗಳು ಇರ್ತಾರೆ. ಅಂದರೆ ನಾಡ್ತಾ ಇರೋದು ಅವರ ವೃತ್ತಿಯ ಮೇಲೆ. ಒಬ್ಬ ಆಫೀಸರಿಂದ ಹಿಡಿದು ಕಾರಕೂನನ ತನಕ ನಾನು ಅವ್ರನ್ನ ಬೈಫರ್ಗೇಷನ್ ಮಾಡ್ತಾ ಇಲ್ಲ ಅಥವಾ ವ್ಯಾಲ್ಯೂ ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ. ಅವರ ವೃತ್ತಿ ಮತ್ತು ಅವರ ಬದುಕು ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇರುತ್ತೆ. ಈ ಬದುಕಿನ ಹೋರಾಟದ ಮಧ್ಯೆ ನಮ್ಮ ಜೊತೆಗಿದ್ದಂಥ ಒಬ್ಬ ಅದ್ಭುತವಾದ ಪ್ರತಿಭೆ ಚರಣ್ ಅಂತ. ಆಟೋ ಓಡಿಸ್ತಾನೆ. ಎಸ್, ಇವರೇ ಚರಣ್. ಎಲ್ಲರೂ ಆಟೋ ಓಡಿಸೋದು ಹೊಟ್ಟೆಪಾಡಿಗೋಸ್ಕರ. ಆದರೆ ನೀವಿಲ್ಲಿ ನೋಡ್ತಾ ಇರೋದು ಈ ಮಲೆನಾಡಿನ ಹುಡುಗ ಚರಣ್ ಆಟೋ ಓಡಿಸ್ತಾ ಇರೋದು ಮಾತ್ರ ತಾನು ಅಂದುಕೊಂಡಿದ್ದನ್ನ ಸಾಧನೆ ಮಾಡೋದಕ್ಕೆ. ಚರಣ್ ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಹತ್ರ ಇರೋ ಹಳ್ಳಿ ಬೈಲು ಅನ್ನೋ ಪುಟ್ಟ ಗ್ರಾಮದವರು. ಪ್ರೈಮರಿ ಸ್ಕೂಲ್ ಓದ್ತಾ ಇರುವಾಗಲೇ ಯಕ್ಷಗಾನ ನೋಡ್ತಾ ಬೆಳೆದರು. ಆದರೆ ಚರಣ್ಗೆ ಆಗಾಗ ಟಿವಿ ಪರದೆಯಲ್ಲಿ ಬರೋ ಸಿನಿಮಾ ಯಕ್ಷಗಾನಕ್ಕಿಂತ ಹೆಚ್ಚು ಇಷ್ಟವಾಗಿಬಿಡ್ತು. ಸಿನಿಮಾ ನೋಡ್ತಾ ನೋಡ್ತಾನೆ ಮುಂದೆ ನಾನೊಬ್ಬ ಸಿನಿಮಾ ನಟ ಆಗಬೇಕು ಅಂತ ಅನ್ನಿಸ್ತವ್ರಿಗೆ. ಹೀಗೆ ಸಿನಿಮಾ ಹುಚ್ಚು ಹಿಡಿದಿದ್ದೆ ತಡ ಚರಣ್ ಕಾಲೇಜು ಓದ್ತಾ ಇರೋವಾಗಲೇ ಊರು ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ರು. ತಾನೊಬ್ಬ ದೊಡ್ಡ ನಟ ಆಗಬೇಕು, ಸಿನಿಮಾಕ್ಕೆ ಒಂದಷ್ಟು ಹಾಡು ಬರೀಬೇಕು ಅಂತ ಅಗಾಧ ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬಂದು ಇಲ್ಲಿ ಅನುಭವಗಳು, ಇಲ್ಲಿ ಹೋರಾಟ ಅನ್ನಿಸ್ದಾಗ ನನಗೇನು ಅನ್ನಿಸ್ತು ಅಂದರೆ ಯೋಗ, ಯೋಗ್ಯತೆ ಮತ್ತು ಕಾಲ ಇಷ್ಟು ಕೂಡಿದಾಗ ಮಾತ್ರ ಇಲ್ಲಿ ಹೆಸರಾಗುತ್ತೆ. ಅಲ್ಲಿವರೆಗೆ ಒದ್ದಾಟ ಮಾತ್ರ. 16 ವರ್ಷ ಕಿರುತೆರೆ ಸಿನಿಮಾ ರಂಗದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿದ್ದ ಚರಣ್ಗೆ ಆಗ ಗೊತ್ತಾಯಿತು ಸಿನಿ ರಂಗದಲ್ಲಿ ಬೆಳೆಯೋದಕ್ಕೆ ಯೋಗ್ಯತೆ ಜೊತೆಗೆ ಯೋಗಾನೂ ಬೇಕು ಅಂತ. ಅಷ್ಟಕ್ಕೂ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಏನು ಸ್ಫೂರ್ತಿ ಅಂತ ಚರಣ್ಗೆ ಕೇಳಿದ್ರೆ, ಸ್ಫೂರ್ತಿ ನನಗೆ ಕೆ ಕಲ್ಯಾಣ್, ಆಮೇಲೆ ಆರ್ ಎನ್ ಜಯಗೋಪಾಲ್ ಸರ್, ಸಾಯಿರ್ ಲುಧಿಯಾನ್ವಿ. ಹೀಗೆ ಸಿನಿಮಾ ದಿಗ್ಗಜರ ಆಕರ್ಷಣೆಗೆ ಒಳಗಾಗಿ ಈ ಬೆಂಗಳೂರಿಗೆ ಬರೋ ಸಾವಿರಾರು ಹುಡುಗರಲ್ಲಿ ಈ ಚರಣ್ ಕೂಡ ಒಬ್ಬ. ಆದರೆ ಏನು ಮಾಡೋದು, ಸಕ್ಸಸ್ಗೆ ಫಾರ್ಮ್ಯುಲಾ ಇಲ್ವಲ್ಲ. ಹಾಗಾಗಿ ಚರಣ್ ಅದ್ಭುತ ಪ್ರತಿಭಾವಂತ ಆಗಿದ್ರು ಯಾಕೋ ಸಿನಿ ರಂಗ ಕೈ ಹಿಡಿತಾ ಇಲ್ಲ. ಇವಾಗ ಸುದೀಪ್ ಆಗಬೇಕು ಅಂತ ಬರ್ತಾರೆ, ಸುದೀಪ್ ಆಗೋಕ್ಕಾಗಲ್ಲ. ಯಾಕಂದರೆ ಸುದೀಪ್ ತಂದೆ ತಾಯಿಗಿರ್ತಕ್ಕಂಥ ಸಂಸ್ಕಾರ ನಮ್ಮ ತಂದೆ ತಾಯಿಗಿರ್ಬೇಕಲ್ಲ. ಅಂದರೆ ಸಂಸ್ಕಾರಿ ತಂದೆ ತಾಯಿಗಳ ಮಕ್ಕಳಿಗೆ ಮಾತ್ರ ಅದೃಷ್ಟ ಇರೋಕ್ಕೆ ಸಾಧ್ಯನೇ ಹೊರತು ಎಲ್ಲ ಮಕ್ಕಳುಗಳಿಗೂ ಅದೃಷ್ಟ ಇರುತ್ತೆ, ಎಲ್ಲರೂ ಸೂಪರ್ ಸ್ಟಾರ್ಗಳು, ಎಲ್ಲ ಧ್ರುವ ನಕ್ಷತ್ರಗಳು ಆಗ್ತಾರೆ ಅನ್ನೋ ಒಂದು ಭ್ರಮೆ ಇದ್ದರೆ ಅದನ್ನು ಕಳ್ಚಿಕೊಂಡು ಹೊರಗೆ ಹೋಗ್ಬಿಡಿ. ಕಲಾದೇವತೆ ಎಲ್ಲರೂ ಕೈ ಬೀಸಿ ಕರಿತಾಳೆ. ಇಟ್ಕೊಳ್ಳೋದು ಯಾವುದೋ ಒಂದಿಷ್ಟು ಬೆರಳೆಣಿಕೆಯ ಅಂಶಗಳನ್ನು ಅಥವಾ ವಸ್ತುಗಳನ್ನು ಅಥವಾ ಸ್ಟಾರ್ಗಳನ್ನ ಮಾತ್ರ. ಇನ್ನುಳಿದವರೆಲ್ಲ ಹಿಂದೆ ಇರಬೇಕು. ಎಲ್ಲರೂ ಹೂವಾಗೋಕ್ಕಾಗಲ್ಲ, ಎಲ್ಲರೂ ಬೇರಾಗೋಕ್ಕಾಗಲ್ಲ. ಯಾರೋ ಬೇರು, ಯಾರೋ ಹೂ. ಯಾರಿಗೆ ಆಗಲಿ ಅಂದ್ಕೊಂಡಿದ್ದು ಆಗಲಿಲ್ಲ ಅಂದ ತಕ್ಷಣ ಅವರ ಬಾಯಲ್ಲಿ ಇಂಥ ಮಾತುಗಳು ಬರ್ತವೆ. ಇಲ್ಲಿ ಸಹಜವಾಗಿ ಚರಣ್ಗೂ ಕೂಡ ಯಾಕೋ ಈ ಬೆಳ್ಳಿ ತೆರೆ ಮಾಯಾ ನಕ್ಷತ್ರ ಅಂತ ಅನ್ನಿಸ್ತು. ಹಾಗಾಗಿ ಬೆಳ್ಳಿ ತೆರೆಯಲ್ಲಿ ನಟ ಆಗಬೇಕು ಅನ್ನೋ ಆಸೆ ಕೈಬಿಟ್ಟು ಕಿರುತೆರೆಯಲ್ಲಿ ಕೆಲಸ ಮಾಡಿದ್ರು. ನಾನು ಮೊದಲು ಕೆಲಸ ಮಾಡಿದ್ದು ಎ ಆರ್ ಬಾಬು ಅವರ ಟೈಮ್ ಪಾಸ್ ತೆನಾಲಿ ಅನ್ನೋ ಸೀರಿಯಲ್ಲು. ಅದಾದಮೇಲೆ ಪೇಮೆಂಟ್ ಜೀವನ ಅಂತ ಶುರುವಾಗಿದ್ದು ಟಿ ಎನ್ ಸೀತಾರಾಮ್ ಅವರ ಮಳೆಬಿಲ್ಲು ಸೀರಿಯಲ್. 2,500 ಸಂಬಳ, ಒಳ್ಳೆ ಕೆಲಸ, ದೇಹನ ಮಿದುಳನ್ನು ದಂಡಿಸೋ ಕೆಲಸ ಸಿಕ್ಕಿದ್ದು ನಮಗೆ ಅಲ್ಲೇ. ಅದಾದಮೇಲೆ ಸಿಲ್ಲಿಲಲ್ಲಿ ಮಂಥನ, ದಿಬ್ಬಣ, ಪಾತು ಸಾತು, ಅನಾವರಣ. ಅದಾದಮೇಲೆ ಮೊನಾಟನೆ ಅನ್ಸೋಕೆ ಶುರುವಾಯಿತು. ಸೀರಿಯಲ್ ಯಾರೋ ದಪ್ತಾ ಇದ್ದಾರೆ ಅನ್ಸೋಕೆ ಶುರುವಾಯಿತು. ಚರಣ್ಗೆ ಹೀಗೆ ಅನ್ನಿಸಿದ್ದೆ ತಡ ಕಿರುತೆರೆ ಬಿಟ್ಟು ಥಿಯೇಟರ್ಗೆ ಹೋಗಿ ಒಂದಷ್ಟು ಅಭಿನಯ ಕಲಿಯೋಣ ಅಂತ ಅನ್ನಿಸ್ತು. ಆದರೆ ಅದಕ್ಕೆಲ್ಲ ದುಡ್ಡು ಹೊಂದಿಸೋದು ಹೇಗೆ ಅಂತ ಚರಣ್ಗೆ ಅನ್ನಿಸಿದಾಗ ಆಟೋ ಡ್ರೈವಿಂಗ್ ಮಾಡಿಕೊಂಡು ಅದರಲ್ಲಿ ಬಂದಿದ್ದೆಲ್ಲ ದುಡಿಮೆನೆಲ್ಲ ಒಟ್ಟಾಗಿಟ್ಕೊಂಡು ಮಲೆನಾಡು ಥಿಯೇಟ್ರ್ ಅಂತ ಒಂದು ತಂಡ ಮಾಡಿಕೊಂಡು ನಾವೆಲ್ಲ ಫ್ರೆಂಡ್ ಸರ್ಕಲ್ ಸೇರಿಕೊಂಡು ವರ್ಷಕ್ಕೊಂದೊಂದು ನಾಟಕ ಮಾಡ್ತೀವಿ. ತಮ್ಮದೇ ವಯಸ್ಸಿನ ಸಮಾನ ಮನಸ್ಕರ ಗೆಳೆಯರ ಜೊತೆ ಸೇರಿಕೊಂಡು ಮಲೆನಾಡು ಥಿಯೇಟರ್ ಹುಟ್ಟು ಹಾಕಿದ ಚರಣ್ ಬಗ್ಗೆ ಇನ್ಮುಂದೆ ನಾವು ಹೇಳಲ್ಲ.
ಅವರ ತಂಡಕ್ಕೆ ನಿರ್ದೇಶನ ಮಾಡ್ತಾ ಇರೋ ರಂಗಕರ್ಮಿ ಕೃಷ್ಣಮೂರ್ತಿ ಕಾವತ್ತಾರ್ ಅವರೇ ಈ ಚರಣ್ನಲ್ಲಿರುವ ಪ್ರತಿಭೆ ಏನು ಅಂತ ನಿಮಗೆ ಹೇಳ್ತಾರೆ. ವೇದ ಶಾಸ್ತ್ರ ಅಸ್ತ್ರ ಶಸ್ತ್ರ ಎಲ್ಲ ಕಲಿತು ಕಾಯಕವಿಲ್ಲದೆ ಅಧ್ಯಯನ ಮಾಡಿದವನಿಗೆ ಮಧ್ಯಾಹ್ನಕ್ಕಿಲ್ಲ ಎಂಬಂತೆ ಕಾಲ ಕಳೀತಿದ್ದ ಅಪ್ಪನಿಗೆ ಅದು ಹೇಗೆ ಗಂಟು ಬಿದ್ಲೋ ಅಮ್ಮ. ಎಲ್ಲ ಆ ಕೃಪನ ಕೈವಾಡ, ಎಲ್ಲ ಆ ಕೃಪನ ಕೈವಾಡ. ಈ ನಟನೆ ಅಂದ್ರೆ ಹಾಗೆ ಸಾಮಾನ್ಯ ಮನುಷ್ಯನೊಬ್ಬ ಅಸಾಮಾನ್ಯಗೊಳ್ಳುವ ಪ್ರಕ್ರಿಯೆ ಅಂತ. ನೀವು ಚರಣನ್ ನೋಡಿದ್ರೆ ತುಂಬ ಸಾಮಾನ್ಯ ಮನುಷ್ಯನ ಥರ ಕಾಣ್ತಾನೆ. ಅಂದರೆ ಬಹಳ ಒಂಥರ ತನ್ನಗೆ ತಾನು ಗುಂಗಲ್ಲೇ ಇರೋ ಥರ, ತನ್ನನ್ನು ತಾನು ಯೋಚನೆ ಮಾಡ್ತಿರೋ ಥರ ಕಾಣ್ತಾನೆ. ಬಟ್ ಒಳಗಡೆ ಅನರ್ಘ್ಯವಾದ ಪ್ರತಿಭೆ ಇದೆ ಅವನು. ಇದು ಮೋಸ್ಟ್ಲಿ ನಾನೊಂದು ರಂಗಕೃತಿ ತಗೊಂಡಾಗ ಅದಕ್ಕಿಂತ ಮುಂಚೆ 1 ತಿಂಗಳು ಕ್ಲಾಸ್ಗಳನ್ನು ಮಾಡಿದಾಗ ಗೊತ್ತಾಯ್ತು ನನಗೆ. ಅವನ ಇಡೀ ಒಳಗೊಳ್ಳುವ ಪ್ರಕ್ರಿಯೆ, ಅಂದರೆ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀವಿ ನೋಡಿ, ಅನುಭವಿಸುವ ಪ್ರಕ್ರಿಯೆ, ಅದನ್ನು ಎಕ್ಸ್ಪ್ರೆಷನ್ಗೊಳಿಸುವ ಪ್ರತಿಕ್ರಿಯೆ. ಮೋಸ್ಟ್ಲಿ ಅವನು ಹಳ್ಳಿಯಲ್ಲಿ ಬೆಳೆದ್ರಿಂದ ಸಂಬಂಧಗಳ ವ್ಯಾಪ್ತಿ ಗೊತ್ತು ಅವನಿಗೆ. ಹೀಗೆ ಎಲ್ಲ ವಿಭಾಗದಲ್ಲೂ ತುಂಬ ಚೆನ್ನಾಗಿ ಇನ್ವಾಲ್ವ್ ಆದಂಥ ಒಬ್ಬ ಹುಡುಗ ಅಷ್ಟೇ ಪ್ರೂವ್ ಮಾಡ್ದ ನಾಟಕದಲ್ಲಿ ಅಥವಾ ರಿಹರ್ಸಲ್ಗಳಲ್ಲಿ. ಅವನ ತೊಡೆ ಮೇಲೆ ಬೊಟ್ಟಿಂದ ಎಣ್ಣೆ ತೊಟ್ಟುಗಳನ್ನಿಟ್ಟು ಅಂಗೈ ತುಂಬ ತುಂಬಿಕೊಂಡು ತಲೆಗೆ ಹಚ್ಚುತ್ತಾ ಚಿರಂಜೀವಿಯಾಗಿ ಬಾಳು ಅಂತ ಆಶೀರ್ವಾದ ಮಾಡಿದ್ಲು. ನನ್ನ ಅಮ್ಮನೂ ಅವಳ ಹಾಗೆ ತಾನು ಕಣ್ಣು ಮುಚ್ಚೋ ಮೊದಲು ಚಿರಂಜೀವಿಯಾಗಿ ಬಾಳು ಅಂತ ಆಶೀರ್ವಾದ ಮಾಡಿದ್ಲು. ಅಶ್ವಪರ್ವ ಅಂತ ಒಂದು ನಾಟಕದ ಬಂತು. ಅಶ್ವತ್ಥಾಮನ ತೊಳಲಾಟಗಳನ್ನು, ಅಶ್ವತ್ಥಾಮನ ಮನಸ್ಸಿನ ಒಳಗಿನ ಗೊಂದಲಗಳನ್ನು, ಸಾವೇ ಇಲ್ಲದಂಥ ಚಿರಂಜೀವಿತ್ವ ಶಾಪ ಪಡೆದಂಥ ಅಶ್ವತ್ಥಾಮ ಸಾವನ್ನು ಮುಖಾಮುಖಿ ಮಾಡಿ ತನಗೆ ಸಾವು ಬಾ, ನನ್ನ ಹತ್ರ ಬಾ ಅಂತ ಗೋಗರಿಯುವಂಥ ಒಂದು ಸ್ಕ್ರಿಪ್ಟ್ ಅದು. ಅದನ್ನು ನಾನು ತಗೊಂಡೆ. ಯಾಕಂದರೆ ಅವನಿಗೆ ಅವನು ಯಕ್ಷಗಾನ ನೋಡಿ ಗೊತ್ತು, ಅವನು ಇಡೀ ಪುರಾಣಗಳನ್ನು ಒಂದು ಹಂತಲ್ಲಿ ಕತೆ ಕೇಳಿ ಗೊತ್ತು, ಅವನ ಬದುಕಲ್ಲಿ ಕೂಡ ನೋಡಿದ್ದಾನೆ. ಪ್ಲಸ್ ಅವನಿಗೆ ಅಂಥ ಗೊಂದಲಗಳು ಕೂಡ ಇದೆ. ಅದಕ್ಕೋಸ್ಕರ ಅಶ್ವತ್ಥಾಮನ ಪ್ರಕ್ರಿಯೆಗಳನ್ನು, ಅವನೇ ಅಶ್ವತ್ಥಾಮ ಆಗ್ತಾನೆ, ಅವನೇ ಕಾಲ ಆಗ್ತಾನೆ, ಎಲ್ಲ ಪ್ರಕ್ರಿಯೆಗಳನ್ನು ಒಳಗೊಂಡಂಥ ಒಂದು ನಾಟಕ ತಗೊಂಡೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ದ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆ ರಿಹರ್ಸಲ್ ಪ್ರೋಸೆಸ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಗಂಭೀರವಾಗಿ ತೊಗೊಂಡಿದ್ದಾನೆ. ಪ್ರತಿ ಕ್ಷಣವೂ ಆ ಪಾತ್ರದಲ್ಲಿ ಲೀನ ಆಗ್ತಾನೆ. ಆ ಪಾತ್ರ ಮುಗಿದ ಮೇಲೆ ಕೂಡ ಒಂದು 1/4 ಗಂಟೆ ಪರದಾಡ್ತಾನೆ ತನ್ನ ಸಹಜ ಸ್ಥಿತಿಗೆ ಬರೋದಕ್ಕೆ. ಇದೊಬ್ಬ ಒಳ್ಳೆಯ ನಟನ ಕ್ವಾಲಿಫಿಕೇಶನ್ ಅಂತ ಕರೆಯೋದು, ಯೋಗ್ಯತೆ ಅಂತ ಕರೆಯೋದು. ಧೃತರಾಷ್ಟ್ರ ಜ್ಯೇಷ್ಠ, ಜನ್ಮದಿಂದಲೇ ಹುಟ್ಟು ಕೂಡ ಆದ್ರೇನು, ಅವನ ಹಿರಿಮಗ ಸುಯೋಧನ ಕುರು ರಾಜ್ಯ ಯೋಗ್ಯ. ಪಾಂಡು ರೋಗಗ್ರಸ್ತ, ಕೊಟ್ಟ ದೊರೆ ಪಟ್ಟನು ಬಿಟ್ಟೋನು. ಪಾಂಡವರು ಪಾಂಡುಪುತ್ರರೇ ಅಲ್ಲ, ಸರದಿಗಂಡರ ಗರತಿ ಕುಂತಿ ಪುತ್ರರು. ರಕ್ತ, ಶುದ್ಧ ರಕ್ತ ಬೇಕು ಎಂಬ ಕೌರವನ ವಾದದಲ್ಲಿ ತಪ್ಪೇನೋ? ಎಸ್, ಶುದ್ಧ ರಕ್ತ ಬೇಕು ಅಂತ ಅಂದು ಕೌರವ ವಾದ ಮಾಡಿದ್ದು ತಪ್ಪಲ್ಲ. ಹಾಗೇನೆ ಈ ಮಲೆನಾಡು ಹುಡುಗ ಚರಣ್ ಇವತ್ತು ಕಲಾರಂಗದಲ್ಲಿ ಸಾಧನೆ ಮಾಡಬೇಕು ಅಂತ ಇವತ್ತು ಆಟೋ ಓಡಿಸ್ತಾ ಮುಂದೆ ಬರುವ ಒಂದು ಒಳ್ಳೆ ದಿನಕ್ಕಾಗಿ ಕಾಯ್ತಾ ಇರೋದು ಕೂಡ ತಪ್ಪಲ್ಲ ಅಲ್ವಾ? ನೀವೇನಂತೀರಾ? ಒಂದು ಕಡೆ ಆಟೋ ಓಡಿಸ್ತಾ ರೇಡಿಯೋ ಜಾಕಿ ಆಗಿರುವ ಶಿವಕುಮಾರ್ನ ಕತೆ, ಮತ್ತೊಂದು ಕಡೆ ಸಿನಿಮಾ ನಟ ಆಗಬೇಕು ಅಂತಾನೆ ಆಟೋ ಓಡಿಸ್ತಾ ಇರೋ ಚರಣ್ನ ಕತೆ. ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಸ್ಪೈರಿಂಗ್ ಅಲ್ವಾ? ಎಸ್, ನೋಡ್ತಾ ಇರಿ. ಇನ್ನು ಈ ಥರದ ಅನೇಕ ಕುತೂಹಲಕಾರಿ ಕಥೆಗಳನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಅತಿರಥ ಮಹಾರಥ ಸಾರಥಿ